ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜಕಾರಣದಲ್ಲಿ ಈಗ ಮಹಾಯುದ್ಧವೊಂದು ಶುರುವಾಗಿದೆ. ಅದು ಹೊರಗಿನ ಶತ್ರುಗಳ ಜೊತೆಯಲ್ಲ, ಬದಲಾಗಿ ಆಡಳಿತ ಪಕ್ಷ ಕಾಂಗ್ರೆಸ್ನ ಒಳಗಡೆಯೇ. ಒಂದು ಕಡೆ ದೆಹಲಿಯಲ್ಲಿ ಡಿಕೆ ಬ್ರದರ್ಸ್ ರಣತಂತ್ರ ಹೆಣೆಯುತ್ತಿದ್ದರೆ, ಇನ್ನೊಂದೆಡೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸದ್ದಿಲ್ಲದೆ ಗೌಪ್ಯ ಸಭೆಗಳನ್ನು ನಡೆಸುತ್ತಿದ್ದಾರೆ. ನಾನೇನು ದೆಹಲಿಗೆ ಗಾಳಿ ಕುಡಿಯಲು ಬಂದಿಲ್ಲ ಎನ್ನುವ ಡಿಕೆ ಶಿವಕುಮಾರ್ ಅವರ ಒಂದು ಮಾರ್ಮಿಕ ನುಡಿ ಈಗ ಇಡೀ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ಹಾಗಾದರೆ ದೆಹಲಿಯಲ್ಲಿ ಡಿಕೆಶಿ ಮಾಡುತ್ತಿರುವುದಾದರೂ ಏನು? ಸಿದ್ದರಾಮಯ್ಯನವರ ಗೌಪ್ಯ ಸಭೆಯ ಹಿಂದಿನ ಅಸಲಿ ಮರ್ಮವೇನು? ಮೇ 4ರ ಫಲಿತಾಂಶಕ್ಕೂ ಮುನ್ನವೇ ರಾಜ್ಯದಲ್ಲಿ ಯಾಕಿಷ್ಟು ಆತಂಕ? ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ರಾಜ್ಯ ಕಾಂಗ್ರೆಸ್ನ ಈ ದೆಹಲಿ ವರ್ಸಸ್ ಬೆಂಗಳೂರು ಸಮರದ ಪ್ರತಿಯೊಂದು ಇನ್ಸೈಡ್ ಮಾಹಿತಿಯನ್ನು ಬಿಚ್ಚಿಡಲಿದ್ದೇವೆ. ವಿಡಿಯೋ ಸ್ವಲ್ಪ ದೊಡ್ಡದಿದೆ, ಆದರೆ ಇವತ್ತಿನ ಮಾಹಿತಿ ನೀವು ಮಿಸ್ ಮಾಡಿದರೆ ಮುಂದಿನ ಸಿಎಂ ಯಾರು ಅನ್ನೋ ಲೆಕ್ಕಾಚಾರವೇ ನಿಮಗೆ ಅರ್ಥವಾಗಲ್ಲ. ಹೀಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ದೆಹಲಿಯಲ್ಲಿ ಡಿಕೆ ಬ್ರದರ್ಸ್ ಹೈ ಡ್ರಾಮಾ, ಗಾಳಿ ಕುಡಿಯಲು ಬಂದಿಲ್ಲ. ವೀಕ್ಷಕರೇ, ಈಗ ಎಲ್ಲರ ಕಣ್ಣು ಇರುವುದು ನವದೆಹಲಿಯ ಮೇಲೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಗುರುವಾರ ಸಂಜೆ ದೆಹಲಿಗೆ ಹಾರಿದ್ದಾರೆ. ಅವರ ಜೊತೆ ಸಹೋದರ ಡಿಕೆ ಸುರೇಶ್ ಕೂಡ ಇದ್ದಾರೆ. ಮಾಧ್ಯಮದವರು ದಿಲ್ಲಿಗೆ ಯಾಕೆ ಬಂದ್ರಿ ಅಂತ ಕೇಳಿದ್ದಕ್ಕೆ ಡಿಕೆಶಿ ಕೊಟ್ಟ ಉತ್ತರ ಮಾತ್ರ ಸಖತ್ ವೈರಲ್ ಆಗ್ತಿದೆ. ನಾನು ದೆಹಲಿಗೆ ಗಾಳಿ ಕುಡಿಯಲು ಬಂದಿಲ್ಲ, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದೇನೆ ಅಂತ ಮಾರ್ಮಿಕವಾಗಿ ನುಡಿದಿದ್ದಾರೆ. ಆದರೆ ಅಚ್ಚರಿಯ ವಿಚಾರ ಅಂದರೆ ಅವರು ಯಾರನ್ನ ಭೇಟಿ ಮಾಡಿದ್ದಾರೆ ಅನ್ನೋದನ್ನು ಮಾತ್ರ ಗುಟ್ಟಾಗಿ ಇಟ್ಟಿದ್ದಾರೆ. ಮೂಲಗಳ ಪ್ರಕಾರ ಅವರು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಭೇಟಿಗೆ ಕಾದು ಕುಳಿತಿದ್ದಾರೆ. ತಮಿಳುನಾಡು, ಕೇರಳ ಮತ್ತು ಆಸಾಂ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪರವಾಗಿ ಡಿಕೆಶಿ ಭರ್ಜರಿ ಪ್ರಚಾರ ಮಾಡಿದ್ದಾರೆ. ಡಿಕೆ ಸುರೇಶ್ ಕೂಡ ತಮಿಳುನಾಡಿನ 15 ಕ್ಷೇತ್ರಗಳಲ್ಲಿ ರಣತಂತ್ರ ಹೆಣೆದಿದ್ದಾರೆ. ಈ ಶ್ರಮಕ್ಕೆ ಈಗ ಹೈಕಮಾಂಡ್ನಿಂದ ಪ್ರತಿಫಲ ಬೇಕು ಅನ್ನೋದು ಡಿಕೆ ಸಹೋದರರ ಬೇಡಿಕೆ. 3 ವರ್ಷಗಳ ಹಿಂದೆ ಸರ್ಕಾರ ರಚನೆಯಾಗುವಾಗ ಹೈಕಮಾಂಡ್ ಕೊಟ್ಟಿದ್ದ ಆ ಒಂದು ವಾಗ್ದಾನವನ್ನು ನೆನಪಿಸೋದಕ್ಕೆ ಇವರು ಈಗ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯನವರ ಗೌಪ್ಯ ಸಭೆ, ರಕ್ಷಣಾತ್ಮಕ ತಂತ್ರ. ಇತ್ತ ದೆಹಲಿಯಲ್ಲಿ ಡಿಕೆಶಿ ಗೇಮ್ ಪ್ಲಾನ್ ಮಾಡ್ತಿದ್ರೆ, ಅತ್ತ ಬೆಂಗಳೂರಿನ ಕನ್ನಿಂಗ್ಹ್ಯಾಮ್ ರಸ್ತೆಯ ಒಂದು ಖಾಸಗಿ ಕಟ್ಟಡದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಹೈ ವೋಲ್ಟೇಜ್ ಗೌಪ್ಯ ಸಭೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಯಾರ್ಯಾರು ಇದ್ರು ಗೊತ್ತಾ? ಗೃಹ ಸಚಿವ ಜಿ ಪರಮೇಶ್ವರ್, ಸತೀಶ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ, ಜಮೀರ್ ಅಹಮದ್ ಖಾನ್ ಮತ್ತು ದಿನೇಶ್ ಗುಂಡೂರಾವ್ ಅವರಂತಹ ಪ್ರಭಾವಿ ಸಚಿವರು ಭಾಗಿಯಾಗಿದ್ದರು. ಆ ಸಭೆಯ ಅಜೆಂಡಾ ಏನಾಗಿತ್ತು ಅಂದರೆ, ಒಂದು ವೇಳೆ ದೆಹಲಿಯಲ್ಲಿ ಡಿಕೆಶಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಹಕ್ಕು ಮಂಡಿಸಿದರೆ ಅದನ್ನು ಹೇಗೆ ಎದುರಿಸಬೇಕು ಅನ್ನೋದು. ಸಭೆಯಲ್ಲಿ ಭಾಗವಹಿಸಿದ್ದ ನಾಯಕರೆಲ್ಲರೂ ಸಿದ್ದರಾಮಯ್ಯನವರೇ ಮುಂದುವರಿಯಬೇಕು ಅಂತ ಒಕ್ಕೊರಲಿನಿಂದ ಹೇಳಿದ್ದಾರಂತೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಅವರು ತಮ್ಮ ಬೆಂಬಲಿಗರಿಗೆ ಒಂದು ಮಾತು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳಿದರೆ ಮಾತ್ರ ನಾನು ಈ ಸ್ಥಾನ ತ್ಯಜಿಸುತ್ತೇನೆ ಅಂತ. ಅಂದರೆ ಹೈಕಮಾಂಡ್ ಮಟ್ಟದಲ್ಲಿ ಡಿಕೆಶಿ ಎಷ್ಟೇ ಒತ್ತಡ ಹೇರಿದರೂ ರಾಹುಲ್ ಗಾಂಧಿ ಅವರ ಆದೇಶ ಬರುವವರೆಗೂ ಸಿದ್ದರಾಮಯ್ಯ ಕುರ್ಚಿ ಬಿಡೋ ಲಕ್ಷಣ ಕಾಣ್ತಿಲ್ಲ. ಮೇ 4ರ ಗಡುವು ಮತ್ತು ಅಹಿಂದ ನಾಯಕತ್ವದ ಸಂಘರ್ಷ. ಈ ಇಡೀ ನಾಟಕಕ್ಕೆ ಒಂದು ಮುಖ್ಯವಾದ ದಿನಾಂಕವಿದೆ, ಅದು ಮೇ 4. ಅಂದು 5 ರಾಜ್ಯಗಳ ಚುನಾವಣೆ ಮತ್ತು ರಾಜ್ಯದ ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಫಲಿತಾಂಶ ಹೊರಬೀಳಲಿದೆ. ಈ ಫಲಿತಾಂಶದ ಮೇಲೆ ರಾಜ್ಯದ ನಾಯಕತ್ವ ಬದಲಾವಣೆಯ ಭವಿಷ್ಯ ನಿಂತಿದೆ. ಮೇ 21ಕ್ಕೆ ಕಾಂಗ್ರೆಸ್ ಸರ್ಕಾರ 3 ವರ್ಷ ಪೂರೈಸಲಿದೆ. ಹೀಗಾಗಿ ಅದರ ನಂತರ ಬದಲಾವಣೆ ಖಚಿತ ಅನ್ನೋ ಚರ್ಚೆ ಪಕ್ಷದ ಒಳವಲಯದಲ್ಲಿ ಜೋರಾಗಿದೆ. ಇನ್ನೊಂದು ರೋಚಕ ಬೆಳವಣಿಗೆ ಅಂದರೆ ಸತೀಶ್ ಜಾರಕಿಹೊಳಿ ಅವರ ನಡೆ. ಅವರು ಸಿದ್ದರಾಮಯ್ಯನವರ ನಂತರ ಅಹಿಂದ ನಾಯಕತ್ವ ವಹಿಸಿಕೊಳ್ಳಲು ಸಜ್ಜಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಅವರು ಪ್ರಮುಖ ಆಕಾಂಕ್ಷಿಯಾಗಿದ್ದಾರೆ. ದಲಿತ ಕೋಟಾದ ಅಡಿಯಲ್ಲಿ ಜಿ ಪರಮೇಶ್ವರ್ ಅವರ ಹೆಸರು ಕೂಡ ಸಿಎಂ ರೇಸ್ನಲ್ಲಿ ಕೇಳಿ ಬರುತ್ತಿದೆ. ಇತ್ತೀಚೆಗೆ ಸಿದ್ದರಾಮಯ್ಯನವರ ಆಪ್ತರಾದ ನಸೀರ್ ಅಹಮದ್ ಮತ್ತು ಅಬ್ದುಲ್ ಜಬ್ಬಾರ್ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಂಡಿರೋದು ಸಿಎಂ ಬಣಕ್ಕೆ ಸ್ವಲ್ಪ ಹಿನ್ನಡೆ ತಂದಿದೆ ಅನ್ನೋ ಆತಂಕವೂ ಇದೆ. ಆದರೆ ಸಿದ್ದರಾಮಯ್ಯ ಮಾತ್ರ ಇದರಲ್ಲಿ ಡಿಕೆಶಿ ಪಾತ್ರ ಇಲ್ಲ ಅಂತ ಹೇಳುವ ಮೂಲಕ ಸಂಯಮ ಮೆರೆದಿದ್ದಾರೆ. ಮೇ 5ರ ದೆಹಲಿ ಯಾತ್ರೆ ಮತ್ತು ಮುಂದಿನ ನಡೆ. ವೀಕ್ಷಕರೇ, ಹೋರಾಟ ಈಗ ಕೇವಲ ಡಿಕೆಶಿ ಮತ್ತು ಸಿದ್ದರಾಮಯ್ಯ ನಡುವೆ ಉಳಿದಿಲ್ಲ. ಮೇ 5ರಂದು ಮಾಜಿ ಸಚಿವ KN ರಾಜಣ್ಣ ಅವರು ದೆಹಲಿಗೆ ಕಳುಹಿಸಿ ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ಸಿದ್ದರಾಮಯ್ಯ ಬಣ ಪ್ಲಾನ್ ಮಾಡಿದೆ. ಮೇ 10ರ ನಂತರ ಸ್ವತಃ ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಅವರು ದೆಹಲಿಗೆ ತೆರಳಲಿದ್ದಾರೆ. ಒಂದು ವೇಳೆ ಹೈಕಮಾಂಡ್ ಡಿಕೆಶಿ ಅವರನ್ನು ಸಿಎಂ ಮಾಡಲೇಬೇಕು ಅಂತ ನಿರ್ಧರಿಸಿದರೆ ಆಗ ಸಿದ್ದರಾಮಯ್ಯ ಬಣವು ಕನಿಷ್ಠ 1 ವರ್ಷದ ಅವಧಿಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಬೇಕು ಅನ್ನೋ ಹೊಸ ಡಿಮ್ಯಾಂಡ್ ಇಡಲು ರೆಡಿಯಾಗಿದೆ.
ಡಿಕೆ ಶಿವಕುಮಾರ್ ಮಾತ್ರ ತಮ್ಮ ನಾಯಕತ್ವ ಬದಲಾವಣೆಯ ವಿಚಾರದ ಬಗ್ಗೆ ಮಾಧ್ಯಮಗಳ ಮುಂದೆ ಗುಟ್ಟು ಬಿಟ್ಟುಕೊಡುತ್ತಿಲ್ಲ. ಜವಾಬ್ದಾರಿಯುತ ಸ್ಥಾನದಲ್ಲಿರುವ ನಾನು ಈ ಬಗ್ಗೆ ಮಾಧ್ಯಮಗಳ ಮುಂದೆ ಚರ್ಚೆ ಮಾಡಲು ಆಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ ಕರ್ನಾಟಕ ಕಾಂಗ್ರೆಸ್ ಈಗ ಎರಡು ಪ್ರಬಲ ಬಣಗಳ ನಡುವಿನ ಹಗ್ಗ ಜಗ್ಗಾಟಕ್ಕೆ ಸಾಕ್ಷಿಯಾಗಿದೆ. ಡಿಕೆಶಿ ಅವರ ದೆಹಲಿ ಭೇಟಿ ಬರೀ ಸೌಜನ್ಯ ಭೇಟಿಯೋ ಅಥವಾ ಸಿಎಂ ಕುರ್ಚಿ ಪಡೆಯುವ ರಣತಂತ್ರವೋ ಅನ್ನೋದು ಮೇ 4ರ ನಂತರ ಗೊತ್ತಾಗಲಿದೆ. ಸಿದ್ದರಾಮಯ್ಯನವರ ಬೆಂಬಲಿಗರ ರಕ್ಷಣಾತ್ಮಕ ನಡೆಗಳು ಡಿಕೆಶಿಗೆ ಸವಾಲಾಗುತ್ತಾ ಅಥವಾ ಹೈಕಮಾಂಡ್ ಹೊಸ ಮುಖಕ್ಕೆ ಮನ್ನಣೆ ನೀಡುತ್ತಾ? ವೀಕ್ಷಕರೇ, ನಿಮ್ಮ ಪ್ರಕಾರ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು? ಸಿದ್ದರಾಮಯ್ಯನವರೇ ಮುಂದುವರಿಯಬೇಕಾ ಅಥವಾ ಡಿಕೆಶಿ ಅವರಿಗೆ ಅವಕಾಶ ಸಿಗಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಧನ್ಯವಾದಗಳು.